ಜೈ ಶ್ರೀರಾಮ್. ಎಲ್ಲರಿಗೂ 13ನೇ ದಿನದ ರಾಮರಕ್ಷಾ ಸ್ತೋತ್ರ ತರಗತಿಗೆ ಸುಸ್ವಾಗತ. ಮೊದಲು ಹಿಂದಿನ ತರಗತಿಯ 10ನೇ ಶ್ಲೋಕ ಕೇಳಿಕೊಂಡು ಇವತ್ತು 11ನೇ ಶ್ಲೋಕ ಮಾಡೋಣ. ಏತಾಂ ರಾಮ ಬಲೋಪೇತಾಂ ರಕ್ಷಾಯ ಸುಕೃತಿ ಪಠೇತ್ ಸಚಿರಾಯುಃ ಸುಖೀ ಪುತ್ರಿ ವಿಜಯೀ ವಿನಯೀ ಭವೇತ್. 11ನೇ ಶ್ಲೋಕ. ಪಾತಾಲ ಭೂತಲ ವ್ಯೋಮ ಚಾರಿಣಶ್ಚದ್ಮಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿಃ. ತುಂಬಾ ಸರಳವಾಗಿದೆ. ಪಾತಾಲ, ಪಾ ಮತ್ತು ತ ಎರಡು ದೀರ್ಘಪದ, ಲ ರಸ್ವ, ಹೀಗಾಗಿ ಪಾತಾಲ. ಭೂ ಮಹಾಪ್ರಾಣದ ದೀರ್ಘವಾದ ಭೂತಲೌ, ಭೂತಲ ಮುಂದಿನ ಪದ ಓಕೆ ಯಕಾರ ಇದೆ, ಹೀಗಾಗಿ ಲ ಮೇಲೆ ವದ ಆಘಾತ ಕೊಟ್ಟು ಭೂತಲೌ ವ್ಯೋಮ, ವ್ಯೋಮ ಪಾತಾಲ ಭೂತಲೌ ವ್ಯೋಮ. ಎರಡನೇ ಚರಣ. ಚಾರಿಣಶ್ಚದ್ಮ, ಚಾರಿಣ, ಚಾ ದೀರ್ಘಪದ, ರಿ ಮತ್ತು ಣ ರಸ್ವ, ಶಕ್ಕೆ ಚ ವ್ಯಂಜನ ಇರೋದ್ರಿಂದ ಣ ಮೇಲೆ ಆಘಾತ, ಚಾರಿಣಶ್ ಈ ತರ. ಚದ್ಮ ಅದೇ ತರನಾಗಿ ದಕ್ಕೆ ಮ ಇದೆ, ಹೀಗಾಗಿ ಶ ಮೇಲೂ ಕೂಡ ಆಘಾತ ಕೊಟ್ಟು ಚಾರಿಣಶ್ಚದ್ಮ ಚಾರಿಣಃ. ಇಲ್ಲಿ ಚಾರಿಣ ಇದೆ, ಇಲ್ಲಿ ಚಾರಿಣಃ. ಚಾರಿಣಶ್ಚದ್ಮ ಚಾರಿಣಃ. ಮೂರನೇ ಚರಣ. ನ ದ್ರಷ್ಟು, ನ ದಕ್ಕೆ ಋಷಿಯ ರಕಾರ ಇದು, ಹೀಗಾಗಿ ನ ಮೇಲೆ ಆಘಾತ ಇಲ್ಲ. ನ ದ್ರಷ್ಟು ದ ಮೇಲೆ ಆಘಾತ, ಷಟ್ಕೋನದ ಶೂಕ್ಕೆ ಟ ಇದೆ. ನ ದ್ರಷ್ಟು ಮಪಿ ಎರಡು ರಸ್ವ ಪದಗಳು. ಶಕ್ತಾಸ್ತೆ ಶ ಮತ್ತು ಕ ಮೇಲೆ ಆಘಾತ, ಶಕ್ ತಾಸ್ತೆ. ನ ದ್ರಷ್ಟುಮಪಿ ಶಕ್ತಾಸ್ತೆ. ಕೊನೆಯ ಚರಣ. ರಕ್ಷಿತಂ ರ ಮೇಲೆ ಆಘಾತ, ಕ್ಷಿ ನಮಗೆ ಕ್ಷ ಕ್ಷ ಗೊತ್ತಿದೆ. ರಕ್ಷಿತಂ ರಾಮ ರಾ ದೀರ್ಘ ಮ ರಸ್ವ, ನಾಮಭಿಃ ನಾ ದೀರ್ಘಪದ, ಮ ಮಹಾಪ್ರಾಣದ ಭಿ ವಿಸರ್ಗ ಇದೆ. ರಕ್ಷಿತಂ ರಾಮನಾಮಭಿಃ. ಪೂರ್ಣ ಶ್ಲೋಕ ಇನ್ನೊಮ್ಮೆ. ಪಾತಾಲ ಭೂತಲ ವ್ಯೋಮ ಚಾರಿಣಶ್ಚದ್ಮ ಚಾರಿಣಃ ನ ದ್ರಷ್ಟುಮಪಿ ಶಕ್ತಾಸ್ತೆ ರಕ್ಷಿತಂ ರಾಮನಾಮಭಿಃ. ಮುಂದಿನ ಶ್ಲೋಕ ನಾಳೆ ನೋಡೋಣ. ಎಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್.